ಶಿಡ್ಲಘಟ್ಟ ತಾಲೂಕಿಗೆ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಚೈತ್ರಶ್ರೀ. ಶಿಡ್ಲಘಟ್ಟ ನಗರದ ಅಕ್ಷರ ಪದವಿ ಪೂರ್ವ ಕಾಲೇಜು ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ಫಲಿತಾಂಶದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ್ದು, ಕಾಲೇಜಿನ ವಿದ್ಯಾರ್ಥಿನಿ ಚೈತ್ರಶ್ರೀ ಜೆ ಅವರು ಒಟ್ಟು 600 ಅಂಕಗಳಿಗೆ 593 ಅಂಕಗಳನ್ನು ಗಳಿಸುವ ಮೂಲಕ ದ್ವಿತೀಯ ಪಿಯುಸಿಯಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ್ದಾರೆ. ಚೈತ್ರಶ್ರೀ ಅವರ ಸಾಧನೆಯ ವಿಶೇಷವೆಂದರೆ ಭಾಷಾ ವಿಷಯಗಳನ್ನು ಹೊರತುಪಡಿಸಿ ಉಳಿದ ಪ್ರಮುಖ 4 ವಿಷಯಗಳಾದ ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಲೆಕ್ಕಶಾಸ್ತ್ರ ಮತ್ತು ಗಣಕ ವಿಜ್ಞಾನಗಳಲ್ಲಿ ಶತಕಕ್ಕೆ ಶತ ಅಂಕಗಳನ್ನು ಪಡೆದು ಅಪೂರ್ವ ಪ್ರತಿಭೆಯನ್ನು ಮೆರೆದಿದ್ದಾರೆ. ಅಂದರೆ 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದಿದ್ದಾರೆ. ಅವರ ಈ ಸಾಧನೆಗೆ ಶಿಕ್ಷಕರು ಹಾಗೂ ಪೋಷಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯವರು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಚೈತ್ರಶ್ರೀ ಸೇರಿದಂತೆ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಲಾಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಪ್ರಕಾಶ್ ಮಾತನಾಡಿ, ಈ ವರ್ಷ ನಮ್ಮ ಕಾಲೇಜಿನಲ್ಲಿ ಒಟ್ಟು 80 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಅವರಲ್ಲಿ 35 ಮಂದಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ದಾಖಲೆ ನಿರ್ಮಿಸಿದ್ದಾರೆ. ಇನ್ನು 37 ಮಂದಿ ಪ್ರಥಮ ಶ್ರೇಣಿಯಲ್ಲಿ ಹಾಗೂ 5 ಮಂದಿ ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಜೊತೆಗೆ 580ಕ್ಕಿಂತ ಹೆಚ್ಚು ಅಂಕಗಳನ್ನು 7 ವಿದ್ಯಾರ್ಥಿಗಳು ಪಡೆಯುವ ಮೂಲಕ ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದರು. ಕಾಲೇಜಿನ ಈ ಯಶಸ್ಸಿಗೆ ಪೋಷಕರ ನಂಬಿಕೆ, ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಉಪನ್ಯಾಸಕರ ಶ್ರಮವೇ ಪ್ರಮುಖ ಕಾರಣ ಅಂತ ಆಡಳಿತ ಮಂಡಳಿ ತಿಳಿಸಿದೆ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಉಪನ್ಯಾಸಕ ವೃಂದದ ಕೊಡುಗೆ ಅಮೂಲ್ಯವಾಗಿದೆ ಅಂತ ಪ್ರಶಂಸಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಉಪನ್ಯಾಸಕಿ ಶುಭಾ, ಇಂಗ್ಲಿಷ್ ಉಪನ್ಯಾಸಕ ರಾಕೇಶ್, ಅರ್ಥಶಾಸ್ತ್ರ ಉಪನ್ಯಾಸಕ ಪ್ರಕಾಶ್, ಲೆಕ್ಕಶಾಸ್ತ್ರ ಉಪನ್ಯಾಸಕ ಚಂದ್ರಶೇಖರ್, ಗಣಕ ವಿಜ್ಞಾನ ಉಪನ್ಯಾಸಕ ರಾಜೇಶ್ ಹಾಗೂ ವ್ಯವಹಾರ ಅಧ್ಯಯನ ಉಪನ್ಯಾಸಕಿ ಕಮಲಾ ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಈ ದಿನ ನಮ್ಮ ಅಕ್ಷರ ಪದವಿ ಪೂರ್ವ ಕಾಲೇಜಿನ ಇತಿಹಾಸದಲ್ಲಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ಇತಿಹಾಸದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೀತಕ್ಕಂಥ ಒಂದು ಸಂದರ್ಭ. ನಮ್ಮ ಅಕ್ಷರ ಕಾಲೇಜಿನ ವಿದ್ಯಾರ್ಥಿಗಳು ಈ ದಿನ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಒಂದು ಸಾಧನೆನ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತರ್ತಕ್ಕಂಥ ಒಂದು ಸಂದರ್ಭ. ಮೊದಲಿಗೆ ನಾನು ಈ ನಮ್ಮ ಕಾಲೇಜಿನ ಮೇಲೆ ನಂಬಿಕೆ ಇಟ್ಟು ವಿದ್ಯಾರ್ಥಿಗಳನ್ನ ನಮ್ಮ ಕಾಲೇಜಿಗೆ ದಾಖಲಾತಿ ಮಾಡಿರ್ತಕ್ಕಂಥ ಎಲ್ಲ ಪೋಷಕ ಮಿತ್ರರಿಗೆ ಮತ್ತೆ ಆಯಾ ಶಾಲೆಗಳ ಎಲ್ಲ ಮುಖ್ಯೋಪಾಧ್ಯಾಯರುಗಳಿಗೆ ಮತ್ತೆ ಶಿಕ್ಷಕರುಗಳಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ವಿದ್ಯಾರ್ಥಿಗಳು ಯಾರ್ಯಾರು ಈ ಕಾಲೇಜಿನ ಮೇಲೆ ನಂಬಿಕೆ ಇಟ್ಟು ಇವತ್ತು ನಮ್ಮ ಕಾಲೇಜಲ್ಲಿ ಅಭ್ಯಾಸ ಮಾಡಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಆತ್ಮೀಯರೇ, ಈ ದಿನ ನಮ್ಮ ಕಾಲೇಜಲ್ಲಿ ಒಟ್ಟು 78ರಿಂದ 80 ಜನ ಒಟ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ತೆಗೆದುಕೊಂಡಿದ್ದು, ಅದರಲ್ಲಿ ಒಂದು ದಾಖಲೆಯ ವಾಣಿಜ್ಯ ವಿಭಾಗದಲ್ಲೇ 35 ಅತ್ಯುತ್ತಮ ಶ್ರೇಣಿ ಅಂದ್ರೆ ಡಿಸ್ಟಿಂಕ್ಷನ್ಸ್ ಅನ್ನ ಸಾಧಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯನ್ನ ತರತಕ್ಕಂಥ ಒಂದು ಸಂಗತಿ. ಅದೇ ರೀತಿ ಒಟ್ಟು 37 ಜನ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಕ್ಕಂಥದ್ದಿದೆ. ಹಾಗೇನೆ 5 ಜನ ದ್ವಿತೀಯ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತರತಕ್ಕಂಥದ್ದು. ಮತ್ತೆ ಬಹಳ ಮುಖ್ಯವಾಗಿ ಇವತ್ತು ಏನು ನಮ್ಮ ಕಾಲೇಜಿನ ಚೈತ್ರಶ್ರೀ ಜೆ ಈ ವಿದ್ಯಾರ್ಥಿನಿ ತನ್ನ ಒಟ್ಟು 600ಕ್ಕೆ 593 ಅಂಕಗಳನ್ನ ಪಡೆದುಕೊಂಡು ಇಡೀ ತಾಲೂಕಿನ ಇತಿಹಾಸದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಈ ಹಿಂದೆಂದೂ ಸಾಧನೆ ಮಾಡದೇ ಇರತಕ್ಕಂತ ಒಂದು ದಾಖಲೆಯನ್ನ ಈಗ ಮಾಡಿರ್ತಕ್ಕಂಥದ್ದು. ಒಟ್ಟು 600ಕ್ಕೆ 593 ಒಂದು ದಾಖಲೆ. ಹಾಗೇನೆ ಈ ವಿದ್ಯಾರ್ಥಿನಿ ತಾನು ಬರೆದಿರ್ತಕ್ಕಂಥ ಕನ್ನಡ, ಇಂಗ್ಲಿಷ್ ಹೊರತುಪಡಿಸಿ ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಲೆಕ್ಕಶಾಸ್ತ್ರ ಮತ್ತು ಗಣಕ ವಿಜ್ಞಾನದಲ್ಲಿ 100ಕ್ಕೆ 100 ಅಂಕಗಳು, ಎಲ್ಲ ವಿಷಯಗಳಲ್ಲೂ 100ಕ್ಕೆ 100 ಅಂಕಗಳು ಒಂದು ದಾಖಲೆಯಾಗಿರ್ತಕ್ಕಂಥದ್ದು. ಹಾಗೇನೆ ಇವತ್ತು ನಮ್ಮ ಕಾಲೇಜಲ್ಲಿ ಏನು ಪರೀಕ್ಷೆಯನ್ನ ತೆಗೆದುಕೊಂಡಿರ್ತಾರೆ ಇವರಲ್ಲಿ ಒಂದು ತಾಲೂಕಿನಲ್ಲೇ ಒಂದು ದಾಖಲೆ 580ರ ಮೇಲೆ ಒಟ್ಟು 7 ಜನ ವಿದ್ಯಾರ್ಥಿಗಳು 580ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ಒಂದು ದಾಖಲೆಯಾಗಿರ್ತಕ್ಕಂಥದ್ದು. ಹಾಗೇನೆ ನಮ್ಮ ವಿದ್ಯಾರ್ಥಿಗಳು ಯಾರ್ಯಾರು SSLC ಪರೀಕ್ಷೆಯಲ್ಲಿ ಅಂಕಗಳನ್ನ ಪಡೆದಿದ್ರೋ ಆ ಪರೀಕ್ಷೆಗೆ ಅಂಕಗಳಿಗಿಂತಲೂ ಇವತ್ತು ದ್ವಿತೀಯ PUCಲಿ ಹೆಚ್ಚು ಅಂಕಗಳನ್ನ ಇವತ್ತು ಸಾಧನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಗುಣಾತ್ಮಕ ಶಿಕ್ಷಣಕ್ಕೆ ಒಂದು ಕೈಗನ್ನಡಿ ಇದ್ದ ಹಾಗೆ. ಹಾಗಾಗಿ ಇವತ್ತು ಈ ರೀತಿಯ ಒಂದು ದಾಖಲೆಯನ್ನ ಮಾಡಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳ ಆ ಒಂದು ಏನು ಬದ್ಧತೆ ಇತ್ತು, ಶಿಸ್ತಿತ್ತು, ಅವರ ಕಠಿಣವಾಗಿರ್ತಕ್ಕಂಥ ಪರಿಶ್ರಮ ಇತ್ತು ಮತ್ತು ಅವರಿಗೆ ಇವತ್ತು ನಮ್ಮಲ್ಲಿ ಏನು ಈ ಅಂಕಗಳು ಬಂದಿದೆ 593, ಇದು ಕೇವಲ ತಾಲೂಕು ಪ್ರಥಮ ಮಾತ್ರವಲ್ಲ, ತಾಲೂಕಿನ ಇತಿಹಾಸದಲ್ಲೇ ಅತಿ ಹೆಚ್ಚು ಅಂಕ ದಾಖಲೆಯ ಅಂಕ ಒಂದು. ಮತ್ತೊಮ್ಮೆ ಈ
ಸಂದರ್ಭದಲ್ಲಿ ಜಿಲ್ಲೆಗೆ 2ನೇ ಅತಿ ಹೆಚ್ಚು ಅಂಕ, ಹಾಗೆ ರಾಜ್ಯದಲ್ಲೇ 7ನೆಯ ಅತಿ ಹೆಚ್ಚು ಅಂಕ, 7ನೇ ಸ್ಥಾನ. ಹಾಗಾಗಿ ಇದು ನಮ್ಮೆಲ್ಲರಿಗೂ ಹೆಮ್ಮೆ ತರತಕ್ಕಂಥ ವಿಚಾರ, ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಹೆಮ್ಮೆ ತರತಕ್ಕಂಥ ವಿಚಾರವಾಗಿದೆ. ಇದಕ್ಕೂ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ಚೈತ್ರಶ್ರೀ. ನಾನು ಅಕ್ಷರ PU ಕಾಲೇಜ್ನಲ್ಲಿ ಓದುತ್ತಿದ್ದೇನೆ. ತುಂಬ ಖುಷಿ ಆಗ್ತಿದೆ ಈ ಮಾರ್ಕ್ಸ್ ಬಂದಿರೋದ್ರಿಂದ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಪೇರೆಂಟ್ಸ್ಗೆ ಮತ್ತು ನಮ್ಮ ಲೆಕ್ಚರರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಸಪೋರ್ಟ್ ಮತ್ತು ಅವ್ರ ಗೈಡೆನ್ಸಿಂದನೇ ಇಷ್ಟು ಮಾರ್ಕ್ಸ್ ತಗೊಳಕ್ಕಾಗಿದ್ದು. 4 to 5 hours ಸ್ಟಡಿ. ನನ್ನ ಹೆಸರು ಲಿಖಿತಾ. ನನ್ನ ಈ ಮಾರ್ಕ್ಸ್ ಸ್ಕೋರ್ ಆಗಕ್ಕೆ ಕಾರಣ ನನ್ನ ಪೇರೆಂಟ್ಸ್, ಟೀಚರ್ಸ್ ಎಲ್ಲರ ಸಪೋರ್ಟ್ ಇಂದ. ಸೊ ನಾನು ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಟೀಚರ್ಸ್ ಎಲ್ಲ ಲೆಕ್ಚರರ್ಸ್ ನನ್ಗೆ ಹೆಲ್ಪ್ ಮಾಡಿದ್ರಿಂದ ನಾನು ಈ ಮಾರ್ಕ್ಸ್ ಸ್ಕೋರ್ ಮಾಡಿದೆ. ಅವರು ಲೆಸನ್ ಮಾಡ್ತಿದ್ರು ಕೂಡ ಚೆನ್ನಾಗಿ ಮಾಡ್ತಾ ಇದ್ರು. ಅವ್ರು ಲೆಸನ್ ಆಗಾಗ ಓದಿದಿಂದಾನೇ ನಂಗೆ ತುಂಬಾ ಉಪಯೋಗ ಆಯ್ತು. ಪೇರೆಂಟ್ಸ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ನನ್ನ ಎಜುಕೇಶನ್ಗೆ. ಹಾಗೆ ಪ್ರಕಾಶ್ ಸರ್ ಕೂಡ ನಾನು ಸ್ಪೆಷಲ್ ಆಗಿ ಅವ್ರು ಥ್ಯಾಂಕ್ಸ್ ಹೇಳಬೇಕು. ಅವ್ರು ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ, ಹೇಗೆ ಓದ್ಬೇಕು. ಅವ್ರ ಹೆಲ್ಪ್ ಇಂದಾನೆ ನಾನು ಈ ಮಾರ್ಕ್ಸ್ ಕೂಡ ಸ್ಕೋರ್ ಮಾಡಕ್ಕೆ ಆಯ್ತು. ಅಂಡ್ ಅವ್ರ ಹಾರ್ಡ್ ವರ್ಕ್, ಡೆಡಿಕೇಶನ್ ಇಂದ ನಾನು ಸ್ಕೋರ್ ಮಾಡ್ತೀನಿ. ಥ್ಯಾಂಕ್ ಯು. ಟೀಚರ್ಸ್ ಹೇಗೆ ಹೇಳ್ತಾರೋ ಆ ಕೇಳ್ಕೊಂಡು ಹೋದ್ರೆ ಇದಕ್ಕಿಂತ 593 ಅವರು ಬ್ರೇಕ್ ಮಾಡ್ಬೋದು. ಸೊ ಟೀಚರ್ಸ್ ಹೇಳ್ದಂಗೆ ಅವ್ರು ಸ್ಟಡಿ ಮಾಡ್ಕೊಂಡು ಹೋದ್ರೆ ಆಲ್ಮೋಸ್ಟ್ ಸ್ಕೋರ್ ಆಗುತ್ತೆ. ಸರ್ ನಮಸ್ಕಾರ ಎಲ್ರಿಗೂ. ನಮ್ಮ ಶಿಲ್ಪ 10th ಕ್ಲಾಸ್ಗಿಂತ ಸೆಕೆಂಡ್ ಪಿ ಸಿ ಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ. ತುಂಬ ಖುಷಿ ಆಯಿತು ನಮಗೆ. ಅಂದರೆ ಕಾಲೇಜ್ ಕಡೆಯಿಂದ, ಪೇರೆಂಟ್ಸ್ ಕಡೆಯಿಂದ ಸಪೋರ್ಟ್ ಕೊಟ್ಟಿದ್ದೀವಿ. ಫ್ರೆಂಡ್ಸ್ ಕಡೆಯಿಂದ ಅಂದರೆ ಪ್ರಿನ್ಸಿಪಲ್ ಸರ್, ಪ್ರಕಾಶ್ ಸರ್ ಅವರು, ಟೀಚರ್ಸು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಫೋರ್ಸ್ ಮಾಡಿ ಚೆನ್ನಾಗಿ ಅವ್ರಿಗೆ ಚೆನ್ನಾಗಿ ಓದ್ರಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ಯಾರಿಗ್ಯಾರು ಆಗೋದಿಲ್ಲ ಅಂತಂದ್ಬಿಟ್ಟು ಕೋರ್ಸು ಕೊಟ್ಟು ಚೆನ್ನಾಗಿ ಓದ್ಕೊಳ್ರಿ ಅಂತ ಮಾಡಿದ್ದಾರೆ. ಮೊದಲು ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇರೋಂಥ ಮಕ್ಕಳಿಗೆಲ್ಲನೂ ನಾವು ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೆ. ನಮ್ಮ ಮಕ್ಕಳು ಆ ಮಾಸ್ಟರ್ಗಳು ಹೇಳ್ದಂಗೆ ಕೇಳಿಕೊಂಡು ಅವರು ಹೇಳ್ದಂಗೆಲ್ಲ ಮಾಡಿ ಅವರು ಚೆನ್ನಾಗಿ ಓದಿ ಅವ್ರ ಕಾಲ ಮೇಲೆ ಅವರು ಸಹಾಯ ಮಾಡಿದ್ದಾರೆ ಮಕ್ಕಳಿಗೆ. ಅವ್ರು ಹೇಳ್ದಂಗೆ ಟೈಮ್ ಟು ಟೈಮ್ ಚೆನ್ನಾಗಿ ಓದಿ ಅವ್ರು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ರು. ಇದರಿಂದ ನಂಗೆ ತುಂಬ ಸಂತೋಷ ಆಯಿತು.